ಸ್ಯಾಂಡಲ್ವುಡ್ನ ಖ್ಯಾತ ನಟ ಹರೀಶ್ ರಾಯ್ ಇನ್ನೂ ನೆನಪು ಮಾತ್ರ. ಕ್ಯಾನ್ಸರ್ ಸಮಸ್ಯೆಯಿಂದ ಬಳಲ್ತಾ ಇದ್ದ ಹರೀಶ್ ರಾಯ್ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಕೊನೆ ಉಸಿರೆಳೆದಿದ್ದಾರೆ. ಕೆಜಿಎಫ್ ಖ್ಯಾತಿಯ ಚಾಚಾ ನಟ ಹರೀಶ್ ರಾಯ್ ನಿಧನರಾಗಿದ್ದಾರೆ. ಚಿಕಿತ್ಸೆ ಫಲಿಸದೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿರುವಂತಹದ್ದು ಹರೀಶ್ ರಾಯ್. ಕಿದ್ವಾಯಿ ಆಸ್ಪತ್ರೆಯ ಬಳಿ ಕುಟುಂಬಸ್ಥರು ಕಣ್ಣೀರಿಟ್ಟಿದ್ದಾರೆ. ಹಲವು ನಟರ ಜೊತೆಗೆ ಖಳನಟರಾಗಿ ಮಿಂಚಿದ್ರು ನಟ ಹರೀಶ್ ರಾಯ್ ಅವರು. ಕಡೇ ದಿನಗಳಲ್ಲಿ ಚಿಕಿತ್ಸೆಗೆ ಆರ್ಥಿಕ ನೆರವಿಗಾಗಿಯೂ ಕೂಡ ಪಾಪ ತುಂಬ ಪರದಾಟ ನಡೆಸಿದರು. ಸ್ಯಾಂಡಲ್ವುಡ್ನ ಹಲವು ನಟ ನಟಿಯರು ಕೂಡ ಇವರ ನೆರವಿಗೆ ನಿಲ್ಲುವಂತಹ ಕೆಲಸ ಮಾಡಿದರು. ಶಿವಣ್ಣ, ಧ್ರುವ ಸರ್ಜಾ ಆಗಿರಬಹುದು, ರಾಕಿಂಗ್ ಸ್ಟಾರ್ ಯಶು, ಹಲವರು ಇವರಿಗೆ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದರು. ಹಲವು ಸಂದರ್ಶನಗಳಲ್ಲೂ ಕೂಡ ಮಾತನಾಡಿದರು. ಮತ್ತೆ ನಟನೆಗೆ ಅವಕಾಶ ಸಿಕ್ಕರೆ ನಾನು ನಟಿಸೋದಕ್ಕೆ ರೆಡಿ ಅಂತ ಹೇಳಿದರು. ಬೆಳ್ಳಿ ತೆರೆಯಲ್ಲಿ ನನ್ನನ್ನು ನೋಡೋದಕ್ಕೆ ನನಗೇನೆ ಖುಷಿಯಾಗುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಆಡಿದರು. ಈಗ ಹರೀಶ್ ರಾಯ್ ಇವತ್ತು ಬೆಳಗ್ಗೆ 11 ಗಂಟೆಗೆ ನಿಧನರಾಗಿದ್ದಾರೆ. ನಿನ್ನೆ ನಾವು ಇದ್ವಿ 12 o'clock ತನಕ ಎಲ್ಲ ಇದ್ವಿ ಇಲ್ಲೇ. ಮತ್ತು ಬೆಳಿಗ್ಗೆ ಅವ್ನ ಹುಡುಗ ಫೋನ್ ಮಾಡಿ ಹೇಳ್ತಿದ್ದ, ಇದು ಇಲ್ಲ ತಿಂತೆ ಇಲ್ಲ, ನಿನ್ನೆಯಿಂದ ಏನು ತಿನ್ನಲಿಲ್ಲ, ನಿನ್ನೆಲ್ಲ ಏನು ತಿನ್ನಲಿಲ್ಲ ಅಂತೇಳಿ. ನಾನು ಮತ್ತೆ ಬರ್ಲಿಕ್ಕೆ ಹೇಳಿದ್ದೆ 9:30 ಆಗಿ. ಬರುವಾಗ 10:30 ನಾನು ಇಲ್ಲಿ ಬರುವಾಗ ಕಾಲೆಲ್ಲ ಕೆಳಗಿತ್ತು. ಆ್ಯಕ್ಚುಲಿ ಅಲ್ಲಿ ಡಾಕ್ಟ್ರು ECG ಎಲ್ಲ ಇದು ಮಾಡಿದರು. ಹಾರ್ಟ್ ಬೀಟ್ ಇದ್ದಾರೆ, ಹಾರ್ಟ್ ಬೀಟ್ ಸ್ವಲ್ಪ ಹಾರ್ಟ್ ರೇಟ್ ಅಂತ ಹೇಳಿದರು. ದೆನ್ ವಿದಿನ್ 5 minutes ನನಗೆ ಬಂದು ಹೇಳಿದರು ಫಾಸ್ಟ್ ಆಗಿ 10:15 ಹಿ ಲೆಫ್ಟ್ ಅಸ್. ಕಾಲೆಲ್ಲ ಕೆಳಗೆ ಬಿದ್ದಿತ್ತು. ನನಗೆ ಸ್ವಲ್ಪ ಟೆನ್ಷನ್ ಆಗಿತ್ತು. ಸೊ ಡಾಕ್ಟ್ರ್ ಅಲ್ಲಿ ಬಂದು ECG ಎಲ್ಲ ಇಟ್ಟು ಹೇಳಿದರು. ಇಲ್ಲಿ ಅಟೆಂಡರ್ ಇರುವಾಗ ಅವರು ಮಲಗ್ತಿದ್ರು, ತಿಂತಿರ್ಲಲ್ಲ ಹೇಳ್ತಿದ್ರು. ಮತ್ತು 15 minutes ಬ್ಯಾಕ್ ಅವರು ಅನ್ಕಾನ್ಷಿಯಸ್ ಆದರು. ಮತ್ತು ನನಗೆ ಅವ್ರು ಹೇಳಿದ್ರು ಇಲ್ಲ ತುಂಬ ಕ್ರಿಟಿಕಲ್ ಇದೆ ಹೇಳಿದ್ರು ಡಾಕ್ಟ್ರು. ಹೇಳಿದ್ರು ದೇಶಕ್ಕೋಸ್ಕರ ಆಡು ಮಗನ ಅಂತ. ನಮ್ಮ ಅಪ್ಪಗೋಸ್ಕರ ನಾನು ಹೇಳ್ಬೇಕಾದ್ರು ನಮ್ಮ ಮನೇಲಿ ನಮ್ಮಮ್ಮ ನಮ್ಮ ಅಣ್ಣನಕ್ಕಿಂತ ಜಾಸ್ತಿ ನನ್ನ ಪ್ರೇರಿಸಿದವ್ರು ನಮ್ಮಪ್ಪ. ಅವ್ರು ಇಲ್ಲೇ ಬಂತಿದ್ದು ನಾನು ತುಂಬ ನಳ್ಳಾಡ್ಬಿಟ್ಟೆ ಮನೇಲಿ ಬಿಕೋ ಅನ್ನೋದು. ಬರ್ತಿದ್ದೆ ಇಲ್ಲಿ ಹೇಳೋರು ಇನ್ನೇನು ಸ್ವಲ್ಪ ದಿನ ಬಂದ್ಬಿಡ್ತೀನಿ ನನಗಂತ. ನೆನ್ನೆ ಹೇಳಿದ್ರು ಹಿಂಗೇನೇ ಆದರೂ ಉಡುಪಿಗೆ ಕರ್ಕೊಂಡು ಹೋಗ್ಬೇಕಂತ. ಅವ್ರು ಹುಟ್ಟು ಬೆಳೆದ ಜಾಗ ಮನೆ ಅಲ್ಲಿದೆ. ಅವ್ರ ಅಮ್ಮನೂ ಇವಾಗ ಅಲ್ಲೇ ಇದ್ದಾರೆ. ಇವಾಗ ಲಾಸ್ಟ್ ಮಾತಾಡಿದ್ದು ನನ್ನ ಹತ್ರ ಒಂದೇ ಮಾತು, ದೇಶಕ್ಕೆ ಆಡ್ಬಿಡು ಮಗನೇ, ನಾನು ಇದ್ರೂ ಇಲ್ಲದೇ ಇದ್ರು ಅಂದ್ಬಿಟ್ಟು. ಅಪ್ಪ ನೀನು ಇಲ್ಲಾಂದ್ರೆ ನಾನು ಆಡಲ್ಲ ಅಂದ್ಬಿಟ್ಟೆ. ನಾನು ಇದ್ರೂ ಇಲ್ಲ, ನಾನು ನೋಡ್ತಾ ಇರ್ತೀನಿ, ಆಡ್ಬಿಡು ಮಗನೇ ಅಂದ್ಬಿಟ್ಟು. ಅಪ್ಪನಿಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ ಅಂಕಲ್. ವಿರಾಟ್ ಕೊಹ್ಲಿ ಹೇಳ್ಬಿಡ್ತೀನಿ, ನಮ್ಮ ಅಪ್ಪನಿಗೋಸ್ಕರ ಯಾರೂ ತಡೆಯೋಕ್ಕಾಗಲ್ಲ. ಮುಂಚೆ ಹೋಗಿದ್ದ ಅಂಕಲ್ ದೇವಸ್ಥಾನ ಕಾಲಲ್ಲಿ ನಮ್ಮ ಉಡುಪಿ ಅಲ್ಲ ಸೇಮ್ ಈ ಕಾಂತಾರ ಥರ ಆಗುತ್ತೆ. ಅಲ್ಲಿ ಕೇಳಿದ ಪ್ರಶ್ನೆ ಹಿಂಗಾಗಿದೆ ಅಂತ ಅವ್ರು ಹೇಳಿದ್ರು. ಏನು ಆ ಕಡೆ ನಡೆಸ್ಕೊಡ್ತೀನಿ ಅಂತ ದೇವ್ರ ದೈವ 2 ಮಾತು ಕೊಡ್ತು. ದೇವ್ರ ದೈವನೇ ಮಾತು ತಪ್ಪಿಟ್ರೆ ಹಂಗೆ ಅಂಕಲ್. ಸ್ಯಾಂಡಲ್ವುಡ್ನ ಖ್ಯಾತ ನಟ ಹರೀಶ್ ರಾಯ್ ಇನ್ನೂ ನೆನಪು ಮಾತ್ರ. ಬೆಳಗ್ಗೆ 11 ಗಂಟೆಗೆ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕೊನೆ ಉಸಿರನ್ನು ಎಳೆದಿದ್ದಾರೆ. ಕುಟುಂಬಸ್ಥರ ಗೋಳಾಟವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. 57 ವರ್ಷ ವಯಸ್ಸಾಗಿತ್ತು. ಥೈರಾಯ್ಡ್ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದರು. ಹಲವು ದಿನಗಳಿಂದ ಚಿಕಿತ್ಸೆಯನ್ನು ಕೂಡ ಹರೀಶ್ ರಾಯ್ ಪಡೀತಾ ಇದ್ದರು. ಇವತ್ತು ಚಿಕಿತ್ಸೆ ಫಲಿಸದೆ ಇಹಲೋಕವನ್ನು ತ್ಯಜಿಸಿದ್ದಾರೆ.